ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ಎಂಜಾಯ್ ಮಾಡಿ, ದುಡ್ಡಿನ ಮಳೆನೇ ಸುರಿದಿದ್ದೀನಿ. ಮನೆ EMI ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್, ರೆಸ್ಟೋರೆಂಟ್ ಪೇಪರ್ಸ್, ಈ ದುಡ್ಡು ಇದೆಲ್ಲ ನಿಮಗೆ ನೋಡಿ. ನೀವು ಜೀವನ ಪೂರ್ತಿ ದುಡಿದ್ರೂ ಇಷ್ಟು ದುಡ್ಡನ್ನು ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡಿದೆ. ಮನೆ, ರೆಸ್ಟೋರೆಂಟು, ಈ ದುಡ್ಡು ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡಿ. ಇದರಿಂದ ನಿಮ್ಮ ಲೈಫ್ನ ಕಂಫರ್ಟೇಬಲ್ ಆಗಿ ಲೀಡ್ ಮಾಡ್ಬೋದು. ಏನು ಭಾಗ್ಯ ಇಷ್ಟೊಂದು ಶಾಕ್ನಲ್ಲಿ ನೋಡ್ತಿದ್ದೀರಾ? ಇಷ್ಟೊಂದು ದುಡ್ಡು ಫಸ್ಟ್ ಟೈಮ್ ಅನಿಸುತ್ತೆ ಅಲ್ವಾ ನೋಡ್ತಿರೋದು, ಅದಕ್ಕೆ ಇಷ್ಟೊಂದು ಶಾಕಾ? ನೋಡಿ ಭಾಗ್ಯ, ಈ ದುಡ್ಡೆಲ್ಲ ನಿಮಗೇನೆ, ಎಂಜಾಯ್. ಬಟ್ ನೀವೊಂದು ಫೇವರ್ ಮಾಡಬೇಕು, ಅದನ್ನು ನಿಮಗೆ ಆಗಲೇ ಹೇಳಿದ್ದೀನಲ್ಲ. ಯಾವುದೇ ಕಾರಣಕ್ಕೂ ಕಿಶನ್ ಮತ್ತು ನಿಮ್ಮ ತಂಗಿ ಪೂಜಾ ಮದುವೆ ಆಗಬಾರ್ದು. ನನಗೆ ಗೊತ್ತು, ನೀವು ನಿಮ್ಮ ಮನೆಯವರು ಇದಕ್ಕೋಸ್ಕರನೇ ನಮ್ಮ ಸಂಬಂಧ ಬೆಳೆಸಿದ್ದು ಅಂತ. ನೋಡಿ, ನೀವು ಇಷ್ಟಪಟ್ಟಿರೋದನ್ನು ಕೊಟ್ಟಿದ್ದೀನಿ. ನಾನು ಇಷ್ಟಪಟ್ಟಿರೋ ಅದೊಂದು ಕೆಲಸ ಮಾಡಿಕೊಟ್ರೆ ಸಾಕು. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂತ ಆದಿ ಹೋಗ್ತಾನೆ. ಈಚೆ ಶ್ರೇಷ್ಠ ತಾಂಡವ್ನ ಒಂದು ಕಡೆ ಕರ್ಕೊಂಡು ಬರ್ತಾಳೆ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತಾನೆ ತಾಂಡವ್ ಬಾ ಹೇಳ್ತೀನಿ ಅಂತ ಅವನ್ನ ಹೇಳ್ಕೊಂಡು ಬರ್ತಾಳೆ. ಇಲ್ಲಿಗೆ ಯಾಕೆ ಅಂತಾನೆ ತಾಂಡವ್. ಬಿಸ್ನೆಸ್ ಮಾಡೋಕ್ಕೆ ತಾಂಡವ್ ಅಂತಾಳೆ ಶ್ರೇಷ್ಠ. ಬಿಸ್ನೆಸ್ಸಾ? ಏನು ಬಿಸ್ನೆಸ್ಸು ಅಂತಾನೆ ತಾಂಡವ್. ಹೇಳ್ತೀನಿ ಕೂತ್ಕೊ ಅಂತ ದೇವಸ್ಥಾನದ ಮುಂದೆ ತಾಂಡವ್ನ ಕೂರಿಸ್ತಾಳೆ ಶ್ರೇಷ್ಠ ನಿನಗೆ ತಲೆಗೆಲಿ ಕೆಟ್ಟಿದ್ಯಾ? ನಾನು ಯಾಕೆ ಇಲ್ಲಿ ಕೂರಬೇಕು? ನಾನು ಕೂರಲ್ಲ ಅಂತಾನೆ ತಾಂಡವ್. ಕೂತ್ಕೊ ಅಂತ ಅವನ ಜೇಬನಲ್ಲಿರೋ ಖರ್ಚಿಪ್ನ ನೆಲಕ್ಕೆ ಹಾಸಿ ಅವನ್ನ ಕೂರಿಸಿ ತಾನು ಕೂತ್ಕೋತಾಳೆ ಶ್ರೇಷ್ಠ. ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತಾನೆ ತಾಂಡವ್. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ತಾಂಡವ್? ಬಿಸ್ನೆಸ್ ಮಾಡೋದಕ್ಕೆ ಅಂತಾಳೆ ಶ್ರೇಷ್ಠ. ಈಚೆ ಆದಿ ಬರುವಾಗ ಕನ್ನಿಕಾ ಅವಳಿಗೆ ಕಾಲ್ ಮಾಡಿ, ಹೋಗಿದ್ದ ಕೆಲಸ ಏನಾಯಿತು ಬ್ರೋ ಅಂತಾಳೆ. ಏನಾಯ್ತಾ? ನಾವು ಅಂದ್ಕೊಂಡಾಗೆ ಆಯಿತು ಅಂತಾನೆ ಆದಿ. ಅಂದರೆ ಕೆಲಸ ಆಯ್ತಾ ಬ್ರೋ ಅಂತಾಳೆ ಕನ್ನಿಕಾ. ಆಯಿತು. ಈ ಮಿಡಲ್ ಕ್ಲಾಸ್ ವುಮೆನ್ ನಮ್ಮಂಥ ಫ್ಯಾಮಿಲಿನ ಯಾವುದಕ್ಕೋಸ್ಕರ ಇಷ್ಟಪಡ್ತಾರೆ ಅಂದ್ಕೊಂಡಿದ್ವಲ್ವಾ, ಹಾಗೆ ಆಯಿತು ಅಂತಾನೆ ಆದಿ. ಅಂದರೆ ಭಾಗ್ಯ ದುಡ್ಡು ನೋಡಿ ಸುಮ್ಮನಾಗ್ಬಿಟ್ಲಾ ಅಂತಾಳೆ ಕನ್ನಿಕಾ. ಎಸ್ ಹೌದು ಅಂತಾನೆ ಆದಿ. ನನಗೆ ಗೊತ್ತಿತ್ತು ಬ್ರೋ, ಭಾಗ್ಯ ದುಡ್ಡಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ. ಡ್ಯಾಡ್ ನಾನು ಹೇಳಿರೋ ಮಾತನ್ನೇ ಕೇಳ್ತಿರ್ಲಿಲ್ಲ ಅಂತಾಳೆ ಕನ್ನಿಕಾ. ಈಗ ಡ್ಯಾಡ್ ಒಪ್ಕೋತಾರಲ್ವಾ, ನಾನು ಒಪ್ಪಿಸ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬಂದು ಅಪ್ಪಂಗೆಲ್ಲ ವಿಷಯ ಹೇಳ್ತೀನಿ ಅಂತಾನೆ ಆದಿ. ಎಸ್ ಬ್ರೋ, ಓಕೆ ಬಾಯ್ ಅಂತ ಕನ್ನಿಕಾ ಕಾಲ್ ಕಟ್ ಮಾಡ್ತಾಳೆ. ಈ ಫ್ಯಾಮಿಲಿ ಮೆಂಟಾಲಿಟಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾನೆ ಆದಿ. ಆಗ ಭಾಗ್ಯ ಆದಿಯವರೇ ಅಂತ ಕರೀತಾಳೆ. ನನ್ನ ಕರೆದ್ರಾ ಅಂತಾನೆ ಆದಿ. ಹೌದು, ನಿಮ್ಮನ್ನೇ ಕರೆದಿದ್ದು. ಮಾತಾಡೋಣ ಅಂತ ಕರೆದು ನೀವು ಮಾತ್ರ ಮಾತಾಡಿ ಹೋದರೆ ಹೇಗೆ? ನಾನು ಮಾತಾಡೋದನ್ನು ಕೇಳಿಸ್ಕೋಬೇಕಲ್ವಾ? ಬನ್ನಿ ಮಾತಾಡೋಣ ಅಂತಾಳೆ ಭಾಗ್ಯ. ಈಚೆ ಶ್ರೇಷ್ಠ, ಯು ಡೋಂಟ್ ವರಿ ತಾಂಡವ್, ಇದು ಒಳ್ಳೆ ಬಿಸ್ನೆಸ್ಸು. ಆ್ಯಕ್ಚುಲಿ ಈ ಬಿಸ್ನೆಸ್ಸಲ್ಲಿ ಬರೀ ಇನ್ಕಮ್ ಅಷ್ಟೇ, ಎಕ್ಸ್ಪೆಂಡಿಚರ್ ಏನೂ ಇಲ್ಲ. ಇವಾಗ ನೋಡು ತಾಂಡವ್, 4 hours ನಾವು ಪ್ಲ್ಯಾನ್ ಮಾಡಿದ್ವಿ, ಈಗ ಬಿಸ್ನೆಸ್ ಶುರು ಮಾಡಿದ್ವಿ ಅಂತಾಳೆ ಶ್ರೇಷ್ಠ. ನಾವು ಏನು ಮಾಡ್ತಿದ್ವಿ? ಒಳ್ಳೆ ಭಿಕ್ಷೆ ಎತ್ತೋ ಕೂತಿರೋ ಥರ ಇದೆ ಅಂತಾನೆ ತಾಂಡವ್. ಭಿಕ್ಷೆ ಎತ್ತೋ ಥರ ಅಲ್ಲ ತಾಂಡವ್, ಭಿಕ್ಷೆನೇ ಎತ್ತುತ್ತಿದ್ದೀವಿ. ಯು ಡೋಂಟ್ ವರಿ ಅಂತಾಳೆ ಶ್ರೇಷ್ಠ. ವಾಟ್ ಅಂತಾನೆ ತಾಂಡವ್. ಎಸ್ ತಾಂಡವ್, ನೀನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೆ ತಾನೆ? ಏನು ಬಿಸ್ನೆಸ್ ಅಂತ ಪ್ಲ್ಯಾನ್ ಇರಲಿಲ್ಲ ಅಲ್ವಾ? ದಿಸ್ ಈಸ್ ಎ ಬೆಸ್ಟ್ ಪ್ಲ್ಯಾನ್. ಮೇಡಮ್ ಭಿಕ್ಷೆ ಹಾಕಿ ಮೇಡಮ್ ಅಂತ ಒಂದು ಹೆಂಗಸಿನ ಕೇಳ್ತಾಳೆ ಶ್ರೇಷ್ಠ. ಆಗ ತಾಂಡವ್ ಸಿಟ್ಟಿಂದ ಸ್ಟಾಪ್ ಇಟ್ ಶ್ರೇಷ್ಠ ಅಂತಾನೆ. ಕೂಗಬೇಡ, ಕೂಗಿದ್ರೆ ಭಿಕ್ಷೆ ಹಾಕಲ್ಲ. ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಸರ್ ಪ್ಲೀಸ್ ಸರ್, ಮೇಡಮ್ ಪ್ಲೀಸ್ ಅಂತ ಈ ಥರ ಕೇಳಬೇಕು ಅಂತ. ಸರ್ ಭಿಕ್ಷೆ ಹಾಕಿ ದಾನ ಮಾಡಿ ಸರ್ ಅಂತ ಒಬ್ಬರನ್ನ ಕೇಳ್ತಾಳೆ ಶ್ರೇಷ್ಠ. ನಿಮ್ಮಿಬ್ಬರಿಗೆ ಕೈ ಕಾಲು ಗಟ್ಟಿಯಾಗೇ ಇದೆ, ದುಡಿಯೋಕೆ ಏನು ರೋಗ ಅಂತಾನೆ. ಪ್ಲೀಸ್ ಸರ್ ಭಿಕ್ಷೆ ಹಾಕಿ ಅಂತಾಳೆ ಶ್ರೇಷ್ಠ. ನೋಡೋಕೆ ಡೀಸೆಂಟ್ ಆಗಿದ್ದೀರಾ, ಏನಕ್ಕೆ ಭಿಕ್ಷೆ ಬಿಡ್ತಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಹೌದು ಸರ್, ನನಗೂ ಇವಾಗಲೇ ಗೊತ್ತಾಗಿದ್ದು. ನಮ್ಮ ಬಟ್ಟೆ ತುಂಬ ನೀಟಾಗಿದೆ, ಅದಕ್ಕೆ ನಿಮಗೂ ಹಾಗನ್ನಿಸ್ತಿದೆ ಅಲ್ವಾ? ನೀವು ಈಗ ಹೇಳಿದ್ರಲ್ಲ, ಅದನ್ನು ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಡರ್ಟಿ ಕಸ್ಟ್ಯೂಮ್ಸ್ನ ಹಾಕ್ಕೊಂಡು ಬರ್ತೀನಿ. ತಾಂಡವ್, ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಬಂದರೆ ನಂಬಲ್ಲ. ಡರ್ಟಿ ಬಟ್ಟೆನೇ ಹಾಕ್ಕೋಬೇಕು ನಮ್ಮ ಬಿಸ್ನೆಸ್ ನಡಿಬೇಕು ಅಂದರೆ. ಪ್ಲೀಸ್ ಸರ್ ದಾನ ಮಾಡಿ ಸರ್ ಅಂತಾಳೆ ಶ್ರೇಷ್ಠ. ನಿಜವಾಗ್ಲೂ ಭಿಕ್ಷೆ ಬೇಡೋಕೆ ಬಂದ್ರ ನೀವು? ಇಂಗ್ಲೀಷ್ನಲ್ಲಿ ಬಿಸ್ನೆಸ್ ಅಂತ ಬೇರೆ ಹೇಳ್ತಿದ್ದೀರಾ? ಏನಿದೆಲ್ಲ ದೇವರೇ, ನೀನೇ ಕಾಪಾಡಬೇಕಪ್ಪ ಇವರನ್ನ ಅಂತ. ಎಂಥ ಕಾಲ ಬಂತು ಅಂತ ಅವನು ಹೋಗ್ತಾನೆ. ಯಾರು ದುಡ್ಡು ಹಾಕ್ತಿಲ್ಲ ತಾಂಡವ್, ನೆಕ್ಸ್ಟ್ ಬೇರೆಯವರನ್ನು ಕೇಳ್ತೀನಿ ಅಂತ ಶ್ರೇಷ್ಠ ಹೇಳುವಾಗ, ಜಸ್ಟ್ ಸ್ಟಾಪ್ ಇಟ್ ಶ್ರೇಷ್ಠ. ಮಾನ ಮರ್ಯಾದೆ ಹರಾಜು ಹಾಕ್ತಿದ್ಯಾ? ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು ಶ್ರೇಷ್ಠ ಅಂತಾನೆ ತಾಂಡವ್. ಅದನ್ನು ನಾನು ನಿನಗೆ ಕೇಳಬೇಕು. ಒಂದು ಪ್ಲ್ಯಾನ್ ಇಲ್ಲ, ಏನಿಲ್ಲ. ನಿನ್ನ ಈಗೋ ಹರ್ಟ್ ಆಯಿತು ಅಂತ ಕೆಲಸ ಬಿಟ್ಟು ಬಂದಿದೆಯಾ? ನಾನು ಅವತ್ತಿನಿಂದ ಹೇಳ್ತಿದ್ದೀನಿ ಭಾಗ್ಯ ಕೆಲಸ ಕೊಡಿಸಿರೋದು ಅಂತ ತಲೆಯಿಂದ ತೆಗೆದು ಹಾಕು ಅಂತ. ನೀನು ನನ್ನ ಮಾತು ಕೇಳ್ತಿಲ್ಲ. ಒಂದು ತಿಳ್ಕೊ ತಾಂಡವ್, ಪ್ಲ್ಯಾನ್ ಇಲ್ಲದೆ ಸ್ಟುಪಿಡಾಗಿ ಏನೋ ಮಾಡ್ತೀನಿ ಅಂತ ಹೋದರೆ ನಿನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀನು ಹೀಗೆ ಆಡ್ತಿದ್ರೆ ಮುಂದೊಂದು ದಿನ ದುಡ್ಡಿಗೋಸ್ಕರ ನಾವು ಇಲ್ಲಿಗೆ ಬಂದು ಹೀಗೆ ಕೂತ್ಕೋಬೇಕು. ಯಾಕೆ ಹೇಳು? ದುಡ್ಡಿಲ್ಲದೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತಾಳೆ ಶ್ರೇಷ್ಠ. ಈಚೆ ಆದಿ, ಏನು ಭಾಗ್ಯ, ನಾನು ಬರೀ ಕ್ಯಾಶ್ ಕೊಟ್ಟು ಹೋಗ್ತಿದ್ದೀನಿ ಸಾಕಾ ಅಥವಾ ಇನ್ನೂ ಬೇಕಾ ಅಂತ ಕೇಳಲಿಲ್ಲ ಅಂತಾನಾ? ಸಾರಿ ವೀರೇಶ್ ಅಂತ ಅವನ್ನ ಕರೀತಾನೆ ಆದಿಯವರೇ 1 ನಿಮಿಷ ಅಂತ ಕೆಳಗಡೆ ಬಿದ್ದಿರೋ ದುಡ್ಡನ್ನೆಲ್ಲ ಸೂಟ್ಕೇಸ್ಗೆ ಹಾಕಿ ಪೇಪರ್ಸ್ನ ಅದರ ಮೇಲಿಟ್ಟು ಎಲ್ಲನೂ ಹಿಡ್ಕೊಂಡು ಭಾಗ್ಯ ನಿಂತ್ಕೋತಾಳೆ. ಈಗ ಹೇಳಿ, ನಿಮಗೆ
ಇನ್ನು ಎಷ್ಟು ಬೇಕು ಹೇಳಿ, ಕೊಡೋಣ ಅಂತಾನೆ ಆದಿಯವರೇ, ನೀವು ಕೊಟ್ಟಿರೋ ಇಷ್ಟು ದುಡ್ಡಲ್ಲಿ ಏನು ತಾನೇ ಬರುತ್ತೆ ಅಂತಾಳೆ ಭಾಗ್ಯ. ಏನು ಹೀಗೆ ಕೇಳ್ತಿದ್ದೀರಾ, ನಿಮಗೆ ಏನೇನು ಬೇಕೋ ಎಲ್ಲನೂ ಬರುತ್ತೆ ಅಂತಾನೆ ಹೌದಾ, ಹಾಗಾದರೆ ಒಬ್ಬ ಮನುಷ್ಯ ಏನು ಬೇಕೋ ಅದನ್ನೆಲ್ಲ ಈ ದುಡ್ಡಿಂದ ಕೊಂಡ್ಕೋಬೋದಾ ಅಂತಾಳೆ ಭಾಗ್ಯ. ಹೌದು, ಏನು ಬೇಕಿದ್ರೂ ಕೊಂಡ್ಕೋಬೋದು, ಇಷ್ಟು ಸಾಕಾಗಿಲ್ವಾ, ಇನ್ನೂ ಕೇಳಿ ಅಂತಾನೆ ಹಾಗಿದ್ರೆ ನನ್ನ ಸ್ವಾಭಿಮಾನನ ಕೊಂಡ್ಕೊಳ್ಳೋಕೆ ಎಷ್ಟು ದುಡ್ಡು ಬೇಕು ಅನಿಸುತ್ತೆ ಅಂತಾಳೆ ಭಾಗ್ಯ. ಕಮೆಗೇನ್ ಅಂತಾನೆ ನನ್ನ ಸ್ವಾಭಿಮಾನನ ಎಷ್ಟಕ್ಕೆ ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂದೆ ಅಂತಾಳೆ ಭಾಗ್ಯ. ವಾಟ್ ಯು ಮೀನ್ ಅಂತಾನೆ ವಾಟ್ ಐ ಮೀನ್ ಈಸ್, ನನ್ನ ಸ್ವಾಭಿಮಾನನ ನೀವು ಕೊಡೋ ದುಡ್ಡಲ್ಲಿ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅಂದೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಜೀವನ, ನಾನು ಹೀಗೆ ನಮಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರನೇ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿರ್ತೀವಿ, ಒಂದು ಕನಸು ಕಾಣ್ತೀವಿ, ಆ ಕನಸನ್ನು ಈಡೇರಿಸ್ಕೊಳ್ಳೋಕೆ ತುಂಬಾ ಒದ್ದಾಡ್ತೀವಿ, ಹಾಗೋ ಹೀಗೋ ಸಾಲ ಸೋಲನ್ನು ಮಾಡಿ ಆ ಕನಸು ಈಡೇರುತ್ತೆ. ಅದಾದಮೇಲೆ ಇನ್ನೊಂದು ಕನಸಿನ ಹಿಂದೆ ಹೋಗ್ತೀವಿ, ಅದನ್ನೇ ನಮ್ಮ ದೊಡ್ಡ ಸಾಧನೆ ಅನ್ಕೋತೀವಿ. ಇದಕ್ಕೋಸ್ಕರ ಎಲ್ಲೆಲ್ಲೋ ಕೆಲಸ ಮಾಡಬೇಕಾಗತ್ತೆ, ನಿಮ್ಮಂಥವ್ರನ್ನ ಸರ್ ಬಾಸ್ ಅಂತ ಕರಿಬೇಕಾಗತ್ತೆ. ಆದರೆ ನಾವು ಸರ್ ಬಾಸ್ ಅಂತ ಕರಿತೀವಿ ಅಂದ ಮಾತ್ರಕ್ಕೆ ನಮ್ಮನ್ನು ನಾವು ದುಡ್ಡಿಗೋಸ್ಕರ ಮಾರ್ಕೊಂಡಿದ್ದೀವಿ ಅಂತ ಅಲ್ವಾ ಆದಿಯವರೇ. ಇದು ಇಲ್ಲದೆ ಇರೋ ನಾವು ಇದಕ್ಕೆ ಕೈ ಎತ್ತಿ ಮುಗಿತೀವಿ, ಆದರೆ ಕೈ ತುಂಬ ದುಡ್ಡಿರೋ ನೀವು ಇದನ್ನು ಕೈ ಎತ್ತಿ ಸುರಿತೀರಿ. ಹೌದು ಆದಿಯವರೇ, ನೀವು ಅಂದ್ಕೊಂಡಿರೋ ಥರ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಳೇ, ಆದರೂ ದುಡ್ಡಿಗೆ ಆಸೆ ಪಟ್ಟು ಕೈ ಚಾಚೋಳು ಅಂತೂ ಖಂಡಿತ ಅಲ್ಲ. ಆವಾಗಲೇ ನೀವೇನು ಅಂದ್ರಲ್ಲ, ಜೀವನ ಪೂರ್ತಿ ದುಡಿದ್ರೂ ನಿಮ್ಮ ಕೈನಲ್ಲಿ ಇಷ್ಟು ದುಡಿಯೋಕ್ಕೆ ಆಗಲ್ಲ ಅಂತ. ಹೌದು, ಸತ್ಯನೇ. ಹಾಗಂತ ನಿಮ್ಮ ಮುಂದೆ ಕೈ ಚಾಚ್ಕೊಂಡು ನಿಂತಿರೋದಕ್ಕೆ ಅಂಥ ಫ್ಯಾಮಿಲಿಯಿಂದ ಬಂದಿರೋಳಲ್ಲ ನಾನು. ಯಾವತ್ತಿದ್ರೂ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋ ಸಂಪ್ರದಾಯದಲ್ಲಿ ಬೆಳ್ಕೊಂಡು ಬಂದಿರೋಳು ನಾನು ಅಂತಾಳೆ ಭಾಗ್ಯ. ಅಯ್ಯೋ ಬಿಡಿ ಭಾಗ್ಯ, ನಿಮ್ಮಂಥ ಎಷ್ಟು ಜನರನ್ನ ನಾನು ನನ್ನ ಲೈಫಲ್ಲಿ ನೋಡಿಲ್ಲ ಅಂತಾನೆ ನನ್ನಂಥ ಎಷ್ಟು ಜನರನ್ನ ನೀವು ನೋಡಿರ್ಬೋದು ಆದಿಯವರೇ, ಆದರೆ ನನ್ನನ್ನು ನೋಡಿಲ್ಲ. ನೀವು ನೋಡಿರೋ ಒಂದಿಷ್ಟು ಜನರ ಥರ ನಾವು ಅಂದ್ಕೊಂಡ್ರೆ ಐ ಆಮ್ ಸಾರಿ ಆದಿಯವರೇ, ಯು ಆರ್ ರಾಂಗ್. ನಾನಾಗಲಿ ನಮ್ಮ ಅತ್ತೆ ಆಗಲಿ ಕಾಮತ್ ಸರ್ ಮೇಲೆ ಇಟ್ಟಿರೋ ಗೌರವಕ್ಕೆ, ಕಿಶನ್ ಪೂಜಾ ಬಗ್ಗೆ ತೋರಿಸ್ತಿರೋ ಪ್ರೀತಿಗೆ ನಿಮ್ಮನೆ ಹೊಸಲಿನ ದಾಟಿ ಬಂದ್ವಿ. ಅದು ಬಿಟ್ಟರೆ ನಿಮ್ಮ ಹತ್ರ ಇರೋ ಆಸ್ತಿ ಅಂತಸ್ತನ್ನು ನೋಡಿ ಅಲ್ಲ. ಅಷ್ಟಕ್ಕೂ ಕಿಶನ್ ನಮಗೆ ಇಷ್ಟ ಆಗಿದ್ದು ಅವನ ನಡತೆಯಿಂದ. ಕಾಮತ್ ಸರ್ ಮಗ ಅನ್ನೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಹೌದು, ಜೀವನ ನಡೆಸೋಕ್ಕೆ ದುಡ್ಡು ಬೇಕು, ಆದರೆ ದುಡ್ಡೇ ಜೀವನ ಆಗಬಾರ್ದಲ್ವಾ ಅಂತಾಳೆ ಭಾಗ್ಯ. ಈಚೆ ಶ್ರೇಷ್ಠ ತಾಂಡವ್, ದುಡ್ಡೇ ಜೀವನ ಕಣೋ, ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತಾಳೆ. ಏನೇನು ಹೇಳಬೇಡ ಅಂತಾನೆ ತಾಂಡವ್. ನೀನು ಆಫೀಸಲ್ಲಿ ರಾದ್ದಾಂತ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀನು ಪ್ರತಿ ಸಲ ಈಗೋ ಹಿಂದೆ ಹೋದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದುಡ್ಡಿನ ಮುಂದೆ ಎಲ್ಲರೂ ಈಗೋನ ಬಿಡಲೇಬೇಕು ಅಂತಾಳೆ ಶ್ರೇಷ್ಠ. ಐ ಆಮ್ ನಾಟ್ ರೆಡಿ ಫಾರ್ ದ್ಯಾಟ್ ಅಂತಾನೆ ತಾಂಡವ್. ರೆಡಿ ಇರಬೇಕು, ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ಸೊಸೈಟಿನಲ್ಲಿ ನಿನಗೆ ರೆಸ್ಪೆಕ್ಟ್ ಸಿಗುತ್ತೆ. ನಿನಗೆ ಹಸಿವಾದಾಗ ಹೋಟೆಲ್ಗೆ ಹೋಗಿ ತಿಂಡಿ ಕೇಳಿದಾಗ ಅವನು ಫಸ್ಟ್ ಕೇಳೋದು ದುಡ್ಡು ಅಂತಾಳೆ ಶ್ರೇಷ್ಠ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನನ್ನ ಕೈಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ನಾನು ನೋಡೇ ಶ್ರೇಷ್ಠ. ಇವಾಗಿಷ್ಟು ಎಕ್ಸಾಂಪಲ್ ಕೊಟ್ಟಿಯಲ್ಲ, ಅದು ಯಾವುದು ನನಗೆ ಅನ್ವಯಿಸಲ್ಲ. ಯಾಕೆ ಹೇಳು? ಐ ಆಮ್ ಕೇಪಬಲ್ ಆಫ್ ಅರ್ನಿಂಗ್ ಮನಿ, ಐ ಹ್ಯಾವ್ ಆಲ್ ದ ಕ್ಯಾಪಾಸಿಟಿ ಆಫ್. ಸುಮ್ಮನೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ ತಾಂಡವ್ ಹೋಗ್ತಾನೆ. ಈಚೆ ಭಾಗ್ಯ, ಡೋಂಟ್ ಆ್ಯಕ್ಟ್ ಸೋ ಸ್ಮಾರ್ಟ್, ನನಗೆ ಗೊತ್ತು ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತಾನೆ. ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಮನಸ್ಸು ಹೇಳಿದ್ದನ್ನು ನಂಬ್ತಾ ಇದ್ದರೆ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತಾಳೆ ಭಾಗ್ಯ. ನೀವು ಇಷ್ಟೊತ್ತು ಹೇಳಿರೋದು ಬಾಯಿ ಮಾತಲ್ಲಿ ಹೇಳೋಕ್ಕೆ ಚಂದ, ರಿಯಾಲಿಟಿ ಅಂತ ಬಂದರೆ ಬದುಕೋದು ತುಂಬ ಕಷ್ಟ. ಫಾಲಿಗೆ ಬಂದಿರೋ ಪಂಚಾಮೃತ ಇದು, ಬೇಡ ಅನ್ಬೇಡಿ. ನೀವು ಜೀವನ ಪೂರ್ತಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ಇಟ್ಕೊಳ್ಳಿ. ನನ್ನ ಮೂಡ್ ಚೇಂಜ್ ಆದರೆ ಈ ನಿರ್ಧಾರನೂ ಬದಲಾಗುತ್ತೆ ಅಂತಾನೆ ಆದಿಯವರೇ, ನಿಮ್ಮ ಮೂಡ್ಗೆ ತಕ್ಕ ಹಾಗೆ ನಿಮ್ಮ ನಿರ್ಧಾರ ಬದಲಾಗ್ಬೋದು, ಆದರೆ ನನ್ನ ಸ್ವಾಭಿಮಾನ ಬದಲಾಗಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಯಾವ ವಿಷಯನೇ ಆಗಿರಲಿ ನಾನು ಅದರ ಹತ್ರಕ್ಕೂ ಸುಳಿಯಲ್ಲ ಅಂತ ಅದನ್ನೆಲ್ಲ ಕೈಗೆ ಕೊಟ್ಟು ನಾವು ದುಡ್ಡು ಸಂಪಾದನೆ ಮಾಡೋಕ್ಕೆ ಒದ್ದಾಡ್ತಿರ್ಬೋದು, ಆದರೆ ಸಾವಿನ ಅಂಚಲ್ಲಿದ್ದರೂ ಕೂಡ ಇಂಥ ದುಡ್ಡನ್ನು ಮುಟ್ಟಲ್ಲ. ಇಂಥ ದುಡ್ಡಿಗೋಸ್ಕರ ಪ್ರೀತಿ ನಾಟಕ ಮಾಡೋದೂ ಇಲ್ಲ. ಪೂಜಾ ನಾನು ಬೆಳೆಸಿರೋ ಹುಡುಗಿ, ಅವಳು ಮನಸ್ಸಲ್ಲೂ ಇಂಥ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಾಭಿಮಾನದ ಮುಂದೆ ಈ ದುಡ್ಡು ಯಾವ ಲೆಕ್ಕನೂ ಬರೋದಿಲ್ಲ. ಬರಲಾ ಸರ್ ಅಂತ ಭಾಗ್ಯ ಅಲ್ಲಿಂದ ಬರ್ತಾಳೆ. ಶಾಕ್ನಿಂದ ಭಾಗ್ಯನೇ ನೋಡ್ತಾ ನಿಂತ್ಕೋತಾನೆ. ಈಚೆ ಸುನಂದ, ಬೀಗ್ತಿಯಮ್ಮ, ಭಾಗ್ಯಂಗೆ ಕಾಲ್ ಮಾಡೋಕ್ಕೆ ಹೇಳಿದ್ರಲ್ವಾ, ಮರ್ತೋಯ್ತು ಅಂತ ಕಾಲ್ ಮಾಡ್ತಾರೆ. ಹೇಳಮ್ಮ ಅಂತಾಳೆ ಭಾಗ್ಯ. ಎಲ್ಲಿದೆಯಾ ನೀನು, ಏನು ಮಾಡ್ತಿದ್ಯಾ, ಬೇಗ ನಮ್ಮ ಮನೆಗೆ ಬಾ ಅಂತಾರೆ ಸುನಂದ. ಅಲ್ಲಿಗೆ ಯಾಕೆ? ನಾನು ಈಗ ಕ್ಯಾಂಟೀನ್ಗೆ ಹೋಗಬೇಕು ಅಂತಾಳೆ ಭಾಗ್ಯ. ನೋಡು ಭಾಗ್ಯ, ನೀನು ನಮ್ಮನೆಗೆ ಬರಬೇಕು ಅಂತ ನಿಮ್ಮ ಅತ್ತೆನೇ ಹೇಳಿದ್ದು ಅಂತಾರೆ ಸುನಂದ. ವಿಷಯ ಏನು ಅಂತ ಹೇಳು ಅಂತಾಳೆ ಭಾಗ್ಯ. ಅದೇ ಪೂಜನ್ ಮದುವೆ ವಿಷಯ ಮಾತಾಡೋಕ್ಕೆ ಪುರೋಹಿತರ ಹತ್ರ ಹೋಗಿದ್ವಿ ಅಲ್ವಾ, ಅವ್ರ ಹತ್ರ ಎಲ್ಲ ವಿಷಯ ಹೇಳಿದ್ವಿ, ಗೊಂದಲ ನಡೀತಿದೆ ಅಂತ
ಅದು ನಿವಾರಣೆ ಆಗಬೇಕು ಅಂದರೆ ಗಣೇಶನ ಪೂಜೆ ಮಾಡಬೇಕು ಅಂದರೆ ಇವತ್ತೇ ಮಾಡಿದರೆ ತುಂಬ ಒಳ್ಳೆಯದು ಅಂದರು ಕಣೆ ಅಂತಾರೆ ಸುನಂದ. ಅಲ್ಲಮ್ಮ ಇದಕ್ಕಿದ್ದ ಹಾಗೆ ಅಂತಾಳೆ ಭಾಗ್ಯ. ನೀನು ಕೆಲಸ ಮುಗಿಸಿ ಬೇಗ ಬಾ, ಇಲ್ಲಿ ಪೂಜೆಗೆ ಬೇಕಾಗಿರೋ ವ್ಯವಸ್ಥೆನ ನಾನು ಬೇಕ್ತಿ ಅಮ್ಮ ಮಾಡ್ಕೋತೀವಿ ಅಂತಾರೆ ಸುನಂದ. ಹಾಗಲ್ಲಮ್ಮ, ಈ ಮದುವೆ ಅಂತ ಭಾಗ್ಯ ಹೇಳುವಾಗ ಹೇಳಿದ್ನಲ್ಲ ಮದುವೆಗೆ ಸಂಬಂಧಪಟ್ಟ ಪೂಜೆ ಅಂತ, ಬೇಗ ಕೆಲಸ ಮುಗಿಸಿ ಬಾ ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ. ಅಯ್ಯೋ ದೇವರೇ, ಏನಾಗ್ತಿದೆ ಇಲ್ಲಿ? ಅಲ್ಲಿ ನೋಡಿದರೆ ಅಮ್ಮ ಪೂಜೆ ಹೋಮ ಅಂತಿದ್ದಾರೆ, ಇಲ್ಲಿ ನೋಡಿದರೆ ಕಿಶನ್ ಅಣ್ಣ ಆದಿ ಬೇರೆ ಥರನೇ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಪೂಜೆನ ಆ ಮನೆಗೆ ಹೇಗೆ ಕಳಿಸ್ಕೊಡೋದು? ನಾನು ಅತ್ತೆ ಮಾವ ಅಮ್ಮಂಗೆ ಇರೋ ವಿಷಯನ ಹೇಳಿ ಬಿಡಬೇಕು, ಅದೇ ಸರಿ ಅಂತಾಳೆ ಭಾಗ್ಯ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.